ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಅರ್ಧ ಕೆಜಿ ಮಶ್ರೂಮ್ ತಗೊಂಡಿದ್ದೀನಿ, ಮತ್ತು ಒಂದು 4 ಈರುಳ್ಳಿ ತಗೊಂಡಿದ್ದೀನಿ, ಮತ್ತು ಒಂದು 20 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು 1.5 ಇಂಚು ಶುಂಠಿ ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ, ಮತ್ತು ಒಂದು 20 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಮತ್ತು ಒಂದು 6 ಏಲಕ್ಕಿ ತಗೊಂಡಿದ್ದೀನಿ, ಮತ್ತು ಒಂದು 2 ಇಂಚು ಚಕ್ಕೆ ತಗೊಂಡಿದ್ದೀನಿ, ಒಂದು 8 ರಿಂದ 10 ಲವಂಗ ತಗೊಂಡಿದ್ದೀನಿ, ಮತ್ತು ಒಂದು 4 ರಿಂದ 5 ಅನಾನಸ್ ಹೂವು ತಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ ಒಂದು 4 ರಿಂದ 5 ತಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನು ಕಸೂರಿ ಮೇಥಿ ತಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ತಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನು ಗರಂ ಮಸಾಲ ತಗೊಂಡಿದ್ದೀನಿ, ಮತ್ತು 3/4 kg ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಮಶ್ರೂಮ್ ನೀಟಾಗಿ ತೊಳ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳಿಬೇಕು. ಸೋಡಾ ಪುಡಿ ಹಾಕಿ ತೊಳೆದಾಗಿದೆ. ಇವಾಗ ಇದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ಬಿಟ್ಟಿದೆ ನೋಡಿ. 1 ನಿಮಿಷ 2 ನಿಮಿಷಕ್ಕೆಲ್ಲ ಬಿಟ್ಬಿಡುತ್ತೆ ನೀಟಾಗಿ. ನಾನು ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸೆಂಟ್ರ್ ಕಟ್ ಮಾಡ್ಕೊಳ್ಳಿ. ಮಶ್ರೂಮ್ ಹಚ್ಚಾಗಿದೆ. ಇವಾಗ ಆವಾಗಲೇ ತೋರಿಸಿದ್ನಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. 3 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಳ್ದೇ ಹಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ. ಇವಾಗ ಅದೇ ಜಾರ್ಗೆ ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಆವಾಗಲೇ, ಅದನ್ನು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಲು ಮಾಡ್ಕೊಳ್ಳೋಣ. ಇದರಲ್ಲಿ ತೆಂಗಿನಕಾಯಿ ಡೈರೆಕ್ಟ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಲು ತಗೊಳ್ಳೋಣ. ನೋಡಿ, ರುಬ್ಬಾಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಸೋಸಿ ಹಾಲು ತಗೊಳ್ಳೋಣ. ಇದು ಹಾಲು ತೆಗ್ದಾಗಿದೆ. ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಆವಾಗಲೇ ಎಲ್ಲ ತೊಗೊಂಡಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇದೆಲ್ಲ ಹಚ್ಚಾಗಿದೆ. ಆವಾಗೇ ನಾನು ಟೊಮೆಟೊ ತೋರಿಸೋದು ಮರ್ತ್ಬಿಟ್ಟಿದ್ದೆ. 2 ಟೊಮೆಟೊನೂ ಹಚ್ಕೊಂಡಿದ್ದೀನಿ. ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಇಡೋಣ. ಸ್ಟವ್ ಮೇಲೆ ಸ್ಟವ್ ಅಂಟಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಸ್ಪೈಸಸ್ ಹಾಕ್ತಾ ಇದ್ದೀನಿ ಇವಾಗೆಲ್ಲ. ಅಂದರೆ ನೀವು ಎಲ್ಲ ಸ್ಪೈಸಸ್ಸು ಹಾಕ್ಕೊಬೋದು, ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇವಾಗ ಇಷ್ಟು ಮಾತ್ರ ಹಾಕಿದ್ದೀನಿ. ಇದನ್ನು 1 ನಿಮಿಷ ಬಾಡಿಸ್ಕೊಳ್ಳೋಣ. ನೋಡಿ, ಅದೆಲ್ಲ ಆಗಿದೆ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನೋಡಿ, ಆಗಿದೆ. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಟೊಮೆಟೊನ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಅದ್ರ ಜೊತೆ. ಒಂದು ನಿಮಿಷ ಆಗಿದೆ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಆಡಿಸ್ಬೇಕು.
ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಮಶ್ರೂಮ್ ಹಾಕ್ತಾ ಇದ್ದೀನಿ. ಇದು ಬೇಗ ಬೆಂದ್ಬಿಡುತ್ತೆ ಮಶ್ರೂಮು. ಒಂದು 5 ನಿಮಿಷ ಬಾಡಿಸ್ಕೊಳ್ಳೋಣ ಇದನ್ನು. ಅಷ್ಟೊತ್ತಿಗೆ ಅಕ್ಕಿ ತೊಗೊಂಡಿದ್ದಲ್ಲ, ಆ ಅಕ್ಕಿ ತೊಳೆದ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ನೆನೆಸ್ಕೊಳ್ಳಿ ಇದು ಬೇಯೋಷ್ಟೊತ್ತಿಗೆ. ನೋಡಿ 5 ನಿಮಿಷ ಆಗಿದೆ. ಅಣಬೆನಲ್ಲಿರೋ ನೀರೆಲ್ಲ ಬಿಟ್ಟಿದೆ. ಈಗ ಒಂದು 2 ಟೇಬಲ್ ಸ್ಪೂನು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು 1 ನಿಮಿಷ ಹಾಕ್ಸ್ಕೊಳ್ಳೋಣ, ಉಪ್ಪೆಲ್ಲ ಅಡಿಲಿ ಅದಕ್ಕೆ. ನಾನು ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರೇನು ಹಾಕಬೇಡಿ, ಈ ಅಣಬೆನಲ್ಲಿರೋ ನೀರೇ ಜಾಸ್ತಿ ಇರುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಇದು 1 ನಿಮಿಷ ಆಡಿಸ್ಕೊಳ್ಳಿ ಚೆನ್ನಾಗಿ. 1 ನಿಮಿಷ ಆಗಿದೆ. ಧನಿಯಾ ಪೌಡರು ಮತ್ತು ಗರಂ ಮಸಾಲೆ ಪೌಡರ್ ತಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಪುದೀನೂ ಹಾಕ್ತಾ ಇದ್ದೀನಿ. ಮತ್ತು ಕಾಯಿ ಅಲ್ಲಿ ತೊಗೊಂಡಿದ್ನಲ್ಲ, ಕಾಯಿ ಹಾಲು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಆ ಅಣಬೆಗೆಲ್ಲ ಉಪ್ಪು ಖಾರ ಹಿಡಿಯೋಂಗೆ ಒಂದು 5 ನಿಮಿಷ ಬಿಟ್ಕೊಳ್ಳೋಣ. ನೋಡಿ 5 ನಿಮಿಷ ಆಗಿದೆ. ನೋಡಿ ನೀಟಾಗಿ ಎಲ್ಲ ತಳನೂ ಬಿಟ್ಟಿದೆ, ಅಣಬೆನಲ್ಲಿರೋ ನೀರು ಎಲ್ಲ ಬಿಟ್ಟಿದೆ, ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇವಾಗ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡೋಣ ಇದಕ್ಕೆ. ನೋಡಿ ನೆನೆಸಿಟ್ಟಿದ್ನಲ್ಲ ಅದು ಅಕ್ಕಿ ಹಾಕಿದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡೋಣ. ಒಂದು 6 ರಿಂದ 8 ನಿಮಿಷ ನೆನೆಸ್ಕೊಳ್ಳಿ ಅಕ್ಕಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ನೀವು 1 ಕಪ್ ಅಕ್ಕಿ ತೊಗೊಂಡ್ರೆ 2.5 ಕಪ್ಪು ನೀರು ಹಾಕ್ಕೊಬೇಕು. ಅಂದರೆ ನಿಮಗೆ ಗೊತ್ತಾಗುತ್ತೆ, ಅಕ್ಕಿ ಸ್ವಲ್ಪ ಹಳೆ ಅಕ್ಕಿ ಆದರೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ, ಹೊಸ ಅಕ್ಕಿ ಆದರೆ ಸ್ವಲ್ಪ ನೀರು ಕಮ್ಮಿ ಹಾಕಬೇಕಾಗುತ್ತೆ. ನೋಡ್ಕೊಂಡು ಹಾಕಿ. ಇವಾಗ ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಇದಕ್ಕೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಿಲ್ ಬರಲಿ. 2 ವಿಜಿಲ್ ಆಗಿದೆ. ಓಪನ್ ಮಾಡ್ಕೊತಾ ಇದ್ದೀನಿ. ಏರೆಲ್ಲ ಹೋಗಿದೆ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ನೋಡಿ ಅನ್ನ ಎಲ್ಲ ನೀಟಾಗಿ ಬೆಂದಿದೆ, ಮಸಾಲೆನೂ ನೀಟಾಗಿ ಹಿಡಿದಿದೆ. ಅಣಬೆನಲ್ಲಿ ನೀರಿನಂಶ ಇರೋದ್ರಿಂದ ನೀವು ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಕಪ್ ಅಕ್ಕಿಗೆ 2.5 ಹೇಳಿದ್ದೆ, ನೀವು 2 ಹಾಕ್ಕೊಂಡ್ರು ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.